ಹಲೋ ಗೈಸ್, ಇದೇನಿದು ಬೇರೆ ಮಾತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಚಲ್ಬಿಡಿ ಹಿಂಗೆ ಇದೊಂದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭವಿಷ್ಯಂದು ಎಕ್ಸಾಮ್ ಇದೆ, ಸೊ ಬೆಳಗ್ಗೆ ರೆಡಿ ಆಗಬೇಕು. ನಾನು ಅವಳಿಗೆ ಟಿಫನ್ ಓಟ್ಸ್ಗೆ ಚೀಕು ಹಾಕ್ಬಿಟ್ಟು ಓಟ್ಸ್ ಮಾಡಿದ್ದೀನಿ. ಏನಿಲ್ಲ, ಓಟ್ಸ್ ನೆನೆ ಇಟ್ಬಿಟ್ಟು, ಅಂದರೆ ಓಟ್ಸ್ ಮಾಡಿಬಿಟ್ಟು ಅದಕ್ಕೆ ಚೀಕುನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ಇಟ್ಸ್ ಕ್ವೈಟ್ ಟೇಸ್ಟಿ ಅಂತ ಅನ್ಕೋತೀನಿ, ಯಾಕೆಂದರೆ ನಾನು ಇನ್ನೂ ಏನು ಕುಡ್ದಿಲ್ಲ ಮತ್ತು ತಿಂದಿಲ್ಲ. ಲೇಟರ್ ಆನ್ ನಾನು ತಿಂತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ನಮ್ಮ ಭವಿಷ್ಯ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ. ನಮ್ಮ ಭವಿಷ್ಯ ಎಕ್ಸಾಮ್ ಅಂದರೆ ರೆಡಿ ಆಗಿದ್ದಾಳೆ. ಇವಾಗ ಹೊರಡೋಣ. ಭವಿಷ್ಯನ ಪೌಚ್ ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್. ಇದೇನಿದು ಚೀಟಿ ಇಟ್ಕೊಂಡಿದ್ಯಾ? ನಮ್ಮ ಭವಿಷ್ಯ ಹಂಗೆಲ್ಲ ಮಾಡಲ್ಲ ಗೈಸ್. ಆಯ್ತಾ, ಹೊರಡೋಣವೇ? ನೀನು ಯಾವಾಗ ಸ್ವೆಟರ್ ಹಾಕ್ಕೊಂಡೇ ಇರ್ತೀಯಲ್ಲ ಯಾವಾಗಲೂ, ಏನಕ್ಕೆ? ನನಗೆ ಇಷ್ಟ. ಇದು ಚಿಕ್ಕ ಬ್ಲಷ್ ಎಲ್ಲ ಹಾಕ್ಸ್ಕೊ, ಒಂದೇ ಒಂದು ಲೈನ್ ಬಂದಂಗಿದೆ. ಈಗ ಹೋಗೋಣ. ಬಾಮ್ಮ. ಭವಿಷ್ಯದ ಲಾಸ್ಟ್ ಮೂಮೆಂಟಲ್ಲಿ ಪೆನ್ ಅಂದು ಬ್ಲೂ ಇದೆ, ಕೊಡ್ಲಾ? ಹಾಂ, ಏನಕ್ಕೆ ಬಿಚ್ಚಿದೆ ಸ್ವೆಟರು? ಹಾಕೋ. ಮೊಬೈಲ್ ತಗೋ. ಸರಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು. ಇದು ಇಟ್ಕೋ ನಿಮಿಷ. ಗೈಸ್, ಈಗ ತಾನೇ ಮನೆಗೆ ಬಂದೆ. 8:30 ಆಗಿದೆ ಅಷ್ಟೇ. ಅವ್ರದ್ದು ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ. ಇವಾಗ ಟಿಫನ್ ರೆಡಿ ಮಾಡಬೇಕು. ಆ್ಯಂಡ್ ಟಿಫನ್ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮನೇದೇನಿದೆಯೋ ಕೆಲಸ ಅದನ್ನೆಲ್ಲ ಮಾಡಬೇಕು. ಆಮೇಲೆ ಸಿಗ್ತೀವಿ ಗೈಸ್. ಇವಾಗಲೇ 11:30 ಆಗಿದೆ. ಆ್ಯಂಡ್ ಭವಿಷ್ಯ ಕಾಲ್ ಮಾಡಿದ್ಲು, ಅವಳದ್ದು ಎಕ್ಸಾಮ್ ಮುಗೀತಂತೆ. ನಾನು ಹೋಗಿ ಕರ್ಕೊಂಬರ್ಬೇಕು. ಬಿಕಾಸ್ ನಮ್ಮ ಯಜಮಾನ್ರು ಬಂದಿದ್ದಾರೆ, ಆದರೆ ಅವ್ರು ಪೂಜೆ ಮಾಡ್ತಿದ್ದಾರೆ. ಸೊ ನಾನೇ ಹೋಗಿ ಕರ್ಕೊಂಬರ್ತೀನಿ ನಾನು ಫಸ್ಟು. ವಿಡಿಯೋ ಮಾಡಬೇಡ ಅಂತಿದ್ದಾಳೆ. ಹೆಂಗೆ ಮಾಡಿದೆ ಎಕ್ಸಾಮ್? ಚೆನ್ನಾಗಿ ಮಾಡಿದ್ದೀನಿ, ಇಳಿಸು. ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತು ನಮ್ಮನೇಲಿ ಟಿಫನ್ನು ಬಿಸಿಬೇಳೆ ಬಾತ್ ಆ್ಯಂಡ್ ಬೂಂದಿ. ನಮ್ಮ ಪುಟಾಣಿ ಹೆಂಡತಿಗೆ ಕೊಬ್ಬರಿ ಮಿಠಾಯಿ ಕೊಟ್ಟಿದ್ರು, ಅದನ್ನು ತಿಂತಿದ್ದಾರೆ. ಭವಿಷ್ಯ ಟಿಫನ್. ನಮ್ಮ ಭವಿಷ್ಯಂದು ಮತ್ತು ನಮ್ಮ ಯಜಮಾನ್ರು ಟಿಫನ್ ಆಗಿದೆ. ಇವಾಗ ಶನಿವಾತ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಆದರೆ ನಮ್ಮ ಭವಿಷ್ಯ ಬರೋಲ್ಲಂತೆ. ಅವಳು 2 ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಅವಳು 2 ದೇವಸ್ಥಾನಕ್ಕೆ ನಾನು ಬರೋದಿಲ್ಲ, ಬಂದರೆ ಒಂದು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಮನೆಗೆ. ಸೊ ಶಾಪಿಂಗ್ದು ಪ್ಲ್ಯಾನು ನಾಳೆ. ಅವಳಿಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ಯಂತ ಇವತ್ತು. ಮತ್ತು ಮ್ಯಾಥ್ಸ್ ಎಕ್ಸಾಮ್ ಇದ್ದಿದ್ದು ಚೆನ್ನಾಗಿ ಮಾಡಿಬಿಟ್ಟಿದ್ದಾಳೆ ಅವಳು ಇವತ್ತು, ಅಲ್ವಾ ಭವಿಷ್ಯ? ಸಕ್ಕದಾಗಿ ಮಾಡಿಬಿಟ್ಟಿದ್ದಾಳೆ ಅಂದರೆ ಚೆನ್ನಾಗಿ ಮಾಡಿರ್ತಾಳೆ ಎಕ್ಸಾಮು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಏನು ಮಾಡ್ತಾ ಇದ್ದೆ? ಟಿವಿ ನೋಡ್ತಿದ್ದೆ. ಚಳಿ ಅಂದರೆ ಚಳಿ. ಬಾ ಬೆಚ್ಚಿಗೆ ಹೊತ್ಕೊಂಡು ಮಲ್ಕೊಬಿಡೋಣ. ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಮಧ್ಯಾಹ್ನ ಹೆಣ್ಗಾಯಿ ಮಾಡಬೇಕು. ಗೈಸ್ ಇವಾಗ ನಾನು ಭವಿಷ್ಯ ಏನು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಹೊತ್ತು ಮಾಡ್ತೀವಿ ಅಂತ ಜಮ್ ಅಂತ ನಿದ್ದೆ ಮಾಡಿ ಇವಳು ಈ ಥರ ಇರಲಿಲ್ಲ ಗೈಸ್. ಫಸ್ಟು ಬಾ ಭವಿಷ್ಯ ಮಲ್ಕೊಳ್ಳೋಣ ಅಂದ್ರೆ ಅಂತ ಹೇಳ್ಬಿಟ್ಟು ಬರೋ. ನನ್ನ ಬೆಡ್ಶೀಟ್ನ ಬಿಡು. ನನ್ನ ಬೆಡ್ಶೀಟ್, ಈ ಬೆಡ್ಶೀಟ್ ಆ್ಯಕ್ಚುಲಿ ನಂದು. ಆಹಾ, ಏನೋ 40 ವರ್ಷದ ಮುಂಚೆ ನಿಂದಾಗಿದ್ದಿದ್ದು, ಇವಾಗ ನಂದು ಅದು. ಒಂದಿನ ಒತ್ಕೊಂಡೆ ಗೈಸ್ ಅಷ್ಟೆ. ಅದಾದ್ಮೇಲೆ ಕಿತ್ಕೊಂಡ್ಬಿಟ್ಲು. ಕಿತ್ಕೊಳ್ಳಿಲ್ಲ, ಈಸ್ಕೊಂಡ್ಲು. ಆಮೇಲೆ ಕೊಡ್ಲಿಲ್ಲ. ನಂದು ಅದು ವೈಟ್ ಕಲರ್ದು ನತ್ಕೊಳಕ್ ಶುರು ಅದೂ ನಾನೇ ಫಸ್ಟ್ ಒತ್ಕೋತಾ ಇದ್ದಿದ್ದು. ಎಲ್ಲ ಒತ್ಕೋತೀನಿ, ಇಸ್ಕೊಂಡ್ಬಿಡ್ತಾಳೆ ಚೆನ್ನಾಗಿದ್ರೆ. ಗೈಸ್ ಇವಾಗ ಮಲ್ಕೋತೀವಿ ಗೈಸ್ ಸ್ವಲ್ಪ ಹೊತ್ತು. ಗೈಸ್ ಇವಾಗ ಮಲ್ಕೋತೀವಿ ಒಂದು ಸ್ವಲ್ಪ ಹೊತ್ತು. ಗೈಸ್ ಮಧ್ಯಾಹ್ನ ಅಡುಗೆ ಇವಾಗ ಆ್ಯಕ್ಚುಲಿ 4 ಗಂಟೆ ನಾವು ಊಟ ಮಾಡೋ ಟೈಮು. ಆ್ಯಂಡ್ ಇವತ್ತಿನ ಊಟ ಚಪಾತಿ ಮಾಡ್ತಾಯಿದ್ದೀನಿ ಆ್ಯಂಡ್ ಬದನೆಕಾಯಿ ಹೆಣ್ಗಾಯಿ. ಸೊ ಇವಾಗ ಇನ್ನೂ ಊಟ ಆಗಿಲ್ಲ. ಇವಾಗ ನಂದು ಊಟ ಮಾಡಬೇಕು. ಊಟ ಆದಮೇಲೆ ನಂದು ಟ್ಯೂಷನ್ ಇದೆ. ಟ್ಯೂಷನ್ ಆದಮೇಲೆ ಭವಿಷ್ಯಂಗೆ ಸ್ವೀಟ್ ಪೊಟ್ಯಾಟೊ ಇದೆ ಚಾಟ್ ಮಾಡಿಕೊಡ್ತೀನಿ. ಸೊ ಐ ಗೆಸ್ ನಿಮಗೆ ಗೊತ್ತಿರುತ್ತೆ, ಬಟ್ ಚಾಟ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ. ವಿಷಯ ಇವಾಗಲೇ ತೆಗಿಬೇಡ ಪ್ಲೀಸ್, ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ತೆಗಿ. ಭವಿಷ್ಯ ಇರಿಟೇಟ್ ಮಾಡಬೇಡ, ಸ್ಟಾಪ್ ಮಾಡೋದು. ನಾನು ಹೇಳ್ದಾಗ ತೆಗಿ, ಇವಾಗೆಲ್ಲ ತೆಗಿಬೇಕಾಗಿರೋದು. ಅವರಿಂದ ಫ್ರಂಟ್ ಕ್ಯಾಮ್ರಾ ಮಾಡ್ಕೊಂಡು ಹಿಡಿಯುತ್ತೆ ಕೊತ್ತಿದ್ರೆ ನೀನು ಅಂತಿದ್ಯಾ, ಬರ್ರ ಅಂತೀಯ. ಓಕೆ ಸಾಕ ಒಂದು ಸ್ಪೂನು ಸಕ್ಕರೆ. ಗೈಸ್ ಇವಾಗ ನಾನು ಭವಿಷ್ಯಂಗೆ ತಡಿ 3 ಗೈಸ್ 3 2 1 ಗೋ. ಗೈಸ್ ಆಮೇಲೆ ಇವಾಗ ಅಂತ. ಓಕೆ 3 2 1 ಗೈಸ್ ಇವಾಗ ನಾನು ಭವಿಷ್ಯಂಗೆ ಆಲೂ ಚಾಟ್ ಮಾಡಿಕೊಡ್ತಾ ಇದ್ದೀನಿ. ದಟ್ ಈಸ್ ಸ್ವೀಟ್ ಪೊಟ್ಯಾಟೊ ಚಾಟ್. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಅಂತ ಅಂದರೆ ಎಷ್ಟು ಬೌಲು ಅಪ್ಪ. ಅದನ್ನ ತೊಳೆಯಕ್ಕೇನೆ 40 ನಿಮಿಷ ಆಗುತ್ತೆ. ನೀನೇ ಅಲ್ವಾ ಬಳಗದ ಪಾಪ ದಿನ ಅದಕ್ಕೆ ಹೇಳ್ತೀಯಾ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಆರ್ ತೋರ್ಸು ಕರೆಕ್ಟ್. ಇಲ್ಲಿ ತೋರ್ಸಲ್ಲ ಇಂಗ್ರೀಡಿಯೆಂಟ್. ಇದು ಸ್ವೀಟ್ ಪೊಟ್ಯಾಟೊ ಹತ್ರ ತಗೋಬಾರೆ. ಸ್ವೀಟ್ ಪೊಟ್ಯಾಟೊ, ದೆನ್ ಆನಿಯನ್, ಕೊತ್ತಂಬರಿ, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ. ಇದು ತುಂಬಾ ಕತ್ಲೆ ಅನ್ನಿಸ್ತಿಲ್ವಾ ನಿಮಗೆ ಗೈಸ್? ಇವಾಗ ತಿರ್ಗಾ ಹೇಳ್ತಾ ಇದೀವಿ ಲೈಟ್ ಹಾಕ್ಬಿಟ್ಟು. ಸ್ವೀಟ್ ಪೊಟ್ಯಾಟೊ, ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಕೊತ್ತಂಬರಿ, ಲೆಮನ್ ಆ್ಯಂಡ್ ಸ್ವಲ್ಪ ಬೂಂದಿ. ಇದು ಶುಗರ್ ಮಿಕ್ಸ್ ಆಗಿರೋ ಅಂಥ ಮೊಸರು ಆ್ಯಂಡ್ ಚಾಟ್ ಮಸಾಲ. ಇವಾಗ ಫಸ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಿನಗೆ ಇದೆಲ್ಲ ಮೇಲ್ ಬೇಕಾ ಅಥವಾ ಕೆಳಗಡೆ ಬೇಕು? ಈಗ ಆನಿಯನ್ ಎಲ್ಲ ಒಂದೇ ಜಾಗದಲ್ಲಿ ಉದುರಿಸ್ಬಿಟ್ರೆ ಮಿಕ್ಸ್ ಮಾಡ್ತೀನಲ್ಲ. ಟೊಮ್ಯಾಟೊ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಎಲ್ಲ ಕಡೆ ಎಗರಿ ಬಿಡ್ತಾವಲ್ಲಿ ಬತ್ತಿ. ಲೆಮನ್, ಸ್ವಲ್ಪ ಸಾಲ್ಟ್. ನಾವು
ಬಾಯಲ್ಲಿ ನೀರು ಬರ್ತಾ ಇದೆ ನಂಗೂ ಇದೆ. ನಿನಗೆ ಬರ್ತಾ ಇರೋದು ನಂಗೆ ಅಂದ್ರೆ ಬರ್ತಿರೋದು. ನಾನು. Okay. ಇದು ಹಸಿಮೆಣಸಿನ್ಕಾಯಿ ಕೆಳಗೆ ಬಿದ್ದಿದ ಮೇಲೆ ಹಾಕ್ಕೊಳ್ಳಿ. ಆ್ಯಂಡ್ ತುಂಬ ಪುಡಿ ಪುಡಿ ಏನು ಮಾಡಬಾರ್ದು, ಹಿಂಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬರೀ ಇದನ್ನು ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಗೈಸ್, ಬಟ್ ನೋ ಬಹುಶಃ ಹಂಗೆ ತಿನ್ನೋದಿಲ್ಲ. ಆ್ಯಂಡ್ ನಾವು ಮಿಕ್ಸ್ ಆಗಿರೋವಂಥ ಕರ್ಡ್ನ ಹೀಗೆ ಫುಲ್ಲಾಗಿ ಹಾಕೊಂಬಿಡಿ. ಬಹುಶಃ ಇಡೀ ಬಾಬು. ಈಗ ಇದನ್ನ ಇಂಪಾರ್ಟೆಂಟು, ಇದನ್ನು ಸರಿಯಾಗಿಡಿ. ಹಿಂಗೆ ಸೈಡಲ್ಲೆಲ್ಲ ಹಾಕಿ ಫಸ್ಟ್. ಪಾಪ ಇನ್ನು ಮೊಸರು ಇದ್ದರೆ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿ ಆಮೇಲೆ ಎಲ್ಲ ಕಡೆ ಚಲ್ಬಿಡಿ ಹಿಂಗೆ ಇದೊಂದು. ಎಸ್, ಅದಾದ್ಮೇಲೆ ನಾನು ತಿಂತೀನಿ, ನೀನು ಅದನ್ನ ನಿಮ್ಗೆ ಕೆಡಿಸ್ಬೇಡ. ಇಲ್ಲ, ಹಿಂಗೆ ಇಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ದಿಸ್ ಇಸ್ ರೆಡಿ. ಇವಾಗ ಇದನ್ನ ಭವಿಷ್ಯ ಟೇಸ್ಟ್ ನೋಡ್ತಾಳೆ. ಕಮಾನ್ ಭವಿಷ್ಯ, ಇನ್ನೊಂದಷ್ಟು ಹಾಕ್ಕೊಂಡು ಹೋಗೈತೆ ಬೂಂದಿನ. ನಡಿ ಹಾಲಿಗೆ, ನಡಿ ಹಾಲಿಗೆ. ಈಗ ಭವಿಷ್ಯ ತಿಂದ್ಬಿಟ್ಟು ಹೇಳ್ತಾಳೆ. ಸಖತ್ತಾಗಿದ್ಯಾ? ಚೆನ್ನಾಗಿದ್ಯಾ? ಓಕೆ ಗೈಸ್, ಚೆನ್ನಾಗಿದೆಯಂತೆ ಗೈಸ್. ಭವಿಷ್ಯಂಗೆ ಇಷ್ಟ ಆಯ್ತಂತೆ, ಚಾಟ್ ತಿಂತಾ ಇದ್ದಾಳೆ ಈಗ ಕೂತ್ಕೊಂಡು. ನಾನು ಇವತ್ತಿನ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಬಾಯ್ ಬಾಯ್. ಬಾಯ್ ಹೇಳಿ ಭವಿಷ್ಯ. ಬಾಯ್ ಬಾಯ್. ಬಾಯ್ ಬಾಯ್ ಗೈಸ್.